ನಮಸ್ಕಾರ ಸ್ನೇಹಿತರೆ. ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ. ನಿನ್ನೆ ದಿವಸ ಭಾರತ ತಂಡದ ಬಟ್ಟಷ್ಟ ಆಟಗಾರ ಈಗ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೂಡ ಇಲ್ಲಿ ಗುಡ್ ಬೈ ಹೇಳಿದ್ದಾರೆ. ಹಾಗಾದರೆ ಆ ಒಂದು ಸ್ಟಾರ್ ಆಟಗಾರ ಯಾರು, ಇದರ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಈ ಒಂದು ಸ್ಟಾರ್ ಆಟಗಾರ ಡೆಬ್ಯೂ ಮಾಡಿದ ಟೀಮ್ ಇಂಡಿಯಾಗೆ 2013ರಲ್ಲಿ ಅದು ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಪಂದ್ಯ ಆಡಿದ್ದು ಕೂಡ ಇವರು ವೆಸ್ಟ್ ಇಂಡೀಸ್ ವಿರುದ್ಧ 2023ರಲ್ಲಿ. ಹೀಗಾಗಿ 3 ವರ್ಷಗಳಾದರೂ ಕೂಡ ಟೀಮ್ ಇಂಡಿಯಾದಲ್ಲಿ ಇವರಿಗೆ ಅವಕಾಶ ಸಿಗದ ಕಾರಣ ನಿನ್ನೆ ದಿವಸ ಇವರು ಅಂತಾರಾಷ್ಟ್ರೀಯ ಎಲ್ಲ ಕ್ರಿಕೆಟ್ ಕೂಡ ಗುಡ್ ಬೈ ಹೇಳಿದ್ದಾರೆ. ಇನ್ನು ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂದರೆ ನಿಮ್ಮ ನೆಚ್ಚಿನ ಅಜಿಂಕ್ಯ ರಹಾನೆ. ಅಜಿಂಕ್ಯ ರಹಾನೆಯವರು ಜುಲೈ 30ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೂಡ ನಿವೃತ್ತಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಅಜಿಂಕ್ಯ ರಹಾನೆ ಅಂತಾರಾಷ್ಟ್ರೀಯ ಬ್ಯಾಟಿಂಗ್ ಅಂಕಿ ಅಂಶ ನೋಡ್ತಾ ಹೋದರೆ ಟೆಸ್ಟ್ನಲ್ಲಿ 85 ಪಂದ್ಯ ಆಡಿರುವ ಇವರು 577 ರನ್ಗಳನ್ನು ಹೊಡೆದಿದ್ದಾರೆ. ಟೆಸ್ಟ್ನಲ್ಲಿ 12 ಶತಕ, ಏಕದಿನದಲ್ಲಿ 90 ಪಂದ್ಯ ಆಡಿರುವ ಅಜಿಂಕ್ಯ ರಹಾನೆ 2962 ರನ್ಗಳನ್ನು ಹೊಡೆದಿದ್ದು 3 ಶತಕ ಇವರ ಬ್ಯಾಟ್ನಿಂದ ಬಂದಿದೆ. ಅಂತಾರಾಷ್ಟ್ರೀಯ T20ನಲ್ಲಿ ಕೂಡ 20 ಪಂದ್ಯ ಆಡಿದ್ದು 175 ರನ್ಗಳನ್ನು ಹೊಡೆದಿದ್ದಾರೆ. ಅಂದರೆ ಇವರು ಒಟ್ಟು ಅಂತಾರಾಷ್ಟ್ರೀಯ ರನ್ ನೋಡ್ತಾ ಹೋದರೆ 195 ಪಂದ್ಯ ಆಡಿರುವ ಅಜಿಂಕ್ಯ ರಹಾನೆ ಅವರು ಗಳಿಸಿದ್ದು ಇಲ್ಲಿ 8414 ರನ್ಗಳಂತ ಹೇಳ್ಬೋದು. ಅಂದರೆ ಇವರ ಒಂದು ನಾಯಕತ್ವದಲ್ಲಿ ಟೆಸ್ಟ್ನಲ್ಲಿ ಅದು BGT, ಅಂದರೆ ಭಾರತ ಇಲ್ಲಿ 36 ರನ್ನಿಗೆ ಮೊದಲ ಟೆಸ್ಟ್ನಲ್ಲಿ ಆಲ್ಔಟ್ ಆಗಿರುತ್ತೆ. ಅಲ್ಲಿಂದ ಅಜಿಂಕ್ಯ ರಹಾನೆ ಅವರು ನಾಯಕತ್ವ ಜವಾಬ್ದಾರಿಯನ್ನು ತೆಗೆದುಕೊಂಡು ಟೀಮ್ ಇಂಡಿಯಾವನ್ನು ಒಂದು ಸೀರೀಸ್ನಲ್ಲಿ ಗೆದ್ದು ಬಿಗಿಸ್ತಾರೆ. 2020-21ರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ BGT ಪಂದ್ಯದಲ್ಲಿ ತಮ್ಮ ಶ್ರೇಷ್ಠ ನಾಯಕತ್ವವನ್ನು ಇಲ್ಲಿ ತೋರಿಸಿದರು. ಹೀಗಾಗಿ ಇವರ ನಾಯಕತ್ವದಲ್ಲಿ ಭಾರತ ಅಲ್ಲಿ ಆಸ್ಟ್ರೇಲಿಯಾವನ್ನೇ ಬಗ್ಗು ಬಡಿದಿತ್ತು. ಸ್ನೇಹಿತರೆ, ಅಜಿಂಕ್ಯ ರಹಾನೆ ಅವರು ಫಾರ್ಮ್ ಇಲ್ಲದ ಕಾರಣ ಹೀಗಾಗಿ ಅವ್ರನ್ನ ತಂಡದಿಂದ ಕೂಡ BCCI ಗೆಟ್ ಪಾಸ್ ಕೊಟ್ಟಿದ್ದು. ಹೀಗಾಗಿ ವಾಪಸ್ ತಂಡಕ್ಕೆ ಅವರು ಬರಲೇ ಇಲ್ಲ. ಕೊನೆಯದಾಗಿ ಇವರು ನಿವೃತ್ತಿಯನ್ನು ಘೋಷಿಸಬೇಕಾಗಿ ಬಂತು. ಹೀಗಾಗಿ ಮನನೊಂದು ಅವರು ಪೋಸ್ಟ್ನಲ್ಲಿ ಕೂಡ ಹಂಚಿಕೊಂಡಿದ್ದರು. ಹೀಗಾಗಿ ಇದು ಅಜಿಂಕ್ಯ ರಹಾನೆ ಅವರ ಕೆರಿಯರ್ ಇಲ್ಲಿ ನನಗೆ ಅಂತ್ಯವಾಯಿತು ಅಂತಲೇ ಹೇಳಿದರು. ಅವಕಾಶ ಸಿಗದ ಕಾರಣ ಮನನೊಂದು ಇಲ್ಲಿ ಅಜಿಂಕ್ಯ ರಹಾನೆ ಅವರು ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಬಟ್ IPLನಲ್ಲಿ ಇವರು ಮುಂದುವರೆಯಲಿದ್ದಾರೆ. IPLನಲ್ಲಿ KKR ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಅಜಿಂಕ್ಯ ರಹಾನೆ ಒಂದು ಬೇಸರದ ಪೋಸ್ಟ್ ಮುಖಾಂತರ ಇಲ್ಲಿ ಟೀಮ್ ಇಂಡಿಯಾ ಕ್ರಿಕೆಟ್ಗೆ ಇಲ್ಲಿ ಗುಡ್ ಬೈಯನ್ನು ಹೇಳಿದ್ದಾರೆ. ನಮಗೂ ಕೂಡ ಈ ಸುದ್ದಿ ಕೇಳಿ ಬೇಜಾರಾಯಿತು. ಸ್ನೇಹಿತರೆ, ನಂಬರ್ 5 ಸ್ಲಾಟ್ನಲ್ಲಿ ಟೀಮ್ ಇಂಡಿಯಾಗೆ ಮಹಾಗೊಡೆ ಅಂತಿದ್ದ ಅಜಿಂಕ್ಯ ರಹಾನೆ ಅವರು ಸಡನ್ ಆಗಿ ಇಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಕ್ಕೆ ಕಾರಣ BCCI ಅಂತಲೇ ಹೇಳ್ಬೋದು. ಸೆಲೆಕ್ಟರ್ಗಳೇನಪ್ಪ ಅಂದರೆ ಅಜಿಂಕ್ಯ ರಹಾನೆ ಅವರ ಕಡೆ ನೋಡಲೇ ಇಲ್ಲ. ಹೀಗಾಗಿ ಯಂಗ್ಸ್ಟರ್ ಕಡೆ ನೋಡಿದಂತಹ ಸೆಲೆಕ್ಟರ್ಗಳು ಇಲ್ಲಿ ಅಜಿಂಕ್ಯ ರಹಾನೆ ಅವರನ್ನು ಡ್ರಾಪ್ ಮಾಡಿ ಬೇರೆ ಆಟಗಾರರಿಗೆ ಅವಕಾಶ ಕೊಟ್ಟರ ಹೊರತಾಗಿ ಅಜಿಂಕ್ಯ ರಹಾನೆಗೆ ವಾಪಸ್ ತಂಡದಲ್ಲಿ ಮರಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಇದೇ ಥರ ಚೇತೇಶ್ವರ್ ಪೂಜಾರ ಕೂಡ ಇಲ್ಲಿ ಗುಡ್ ಬೈ ಹೇಳಿದರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.